ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಒಳಗಿನ ಪಾಕ ಕ್ರಿಮಿಗಳನ್ನು ಕ್ಲೀನ್ ಮಾಡೋ ಕೆಲಸ ಜೋರಾಗ್ತಾ ಇದೆ. ಈಗಾಗಲೇ ಗುಜರಾತ್, ಹೈದರಾಬಾದ್, ಹರಿಯಾಣ, ಪಂಜಾಬ್, ರಾಜಸ್ಥಾನಗಳಲ್ಲಿ ಸಾಕಷ್ಟು ಜನ ಪಾಕಿ ಏಜೆಂಟ್ಗಳನ್ನು ಬಂಧಿಸಿರೋ ತನಿಖಾ ಸಂಸ್ಥೆಗಳು ಈಗ ಪಂಜಾಬ್ನ ತರನ್ನಿಂದ ಹಾಗೂ ರೂಪ್ನಗರ್ನಿಂದ ಮತ್ತಿಬ್ಬರನ್ನ ಎತ್ತಾಕೊಂಡು ಬಂದಿದ್ದಾರೆ. ಈ ಮೂಲಕ ಪಾಕಿಸ್ತಾನದ ISI ಎಷ್ಟರ ಮಟ್ಟಿಗೆ ಭಾರತದಲ್ಲಿ ತನ್ನ ನೆಟ್ವರ್ಕ್ ಅನ್ನ ಬೆಳೆಸಿಕೊಂಡಿದೆ ಅನ್ನೋದು ಭಾರತದ ತನಿಖಾ ಸಂಸ್ಥೆಗಳಿಗೆ ಅರ್ಥ ಆಗ್ತಾ ಇದೆ. ಇನ್ನು ಭಾರತದಲ್ಲಿನ .5 ಫ್ರಂಟ್ ಏನಿದೆ ಅದನ್ನ ನಾಶ ಮಾಡೋ ಪ್ರಯತ್ನವನ್ನ ಇಲ್ಲಿನ ಏಜೆನ್ಸಿಗಳು ಕೂಡ ಶುರು ಮಾಡಿವೆ. ಹಾಗಾದ್ರೆ ಈ ಬಾರಿ ಪಂಜಾಬ್ ಅಲ್ಲಿ ಬಂಧನಕ್ಕೀಡಾಗಿರೋದು ಯಾರು? ಅವರ ಹಿನ್ನೆಲೆ ಏನು? ಇದೇ ಹೊತ್ತಲ್ಲಿ ಅಮೆರಿಕದ FBI ಆಗ್ರೋ ಟೆರರಿಸಂ ಅನ್ನ ಮಾಡೋದಕ್ಕೆ ಹೊರಟಿದ್ದ ಚೈನಾದ ಕ್ರಿಮಿಗಳನ್ನ ಬಂಧಿಸಿದೆ. ಆ ಬಂಧಿತರ ಕಥೆ ಏನು, ಆಗ್ರೋ ಟೆರರಿಸಂ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದಲ್ಲಿ 140 ಕೋಟಿ ಜನ ಇದ್ದಾರೆ. ಅದರಲ್ಲಿ ಕೆಲ ಹುಳುಗಳು ಕೂಡ ಸೇರ್ಕೊಂಡಿವೆ. ಅವಕ್ಕೆ ಜಾತಿ, ಮತ, ಧರ್ಮಗಳ ಹಂಗಿರೋದಿಲ್ಲ, ದೇಶದ ಬಗ್ಗೆ ಪ್ರೀತಿ ಕೂಡ ಇರೋದಿಲ್ಲ. ಅಂಥವರನ್ನು ಹುಡುಕಿ ಪಾಕಿಸ್ತಾನ ತನಗೆ ಬೇಕಾದ ಹಾಗೆ ಬಳಕೆ ಮಾಡ್ಕೊಳ್ಳುತ್ತೆ. ಕೆಲವರಿಗೆ ಹಣ, ಕೆಲವರಿಗೆ ಹೆಣ್ಣು, ಮತ್ತೆ ಕೆಲವರಿಗೆ ಮತ್ತೇನು ಹಾಕಿದ್ರೆ ಅವರು ಬಲೆಗೆ ಬೀಳ್ತಾರೆ, ಅದನ್ನ ಅವರು ಮುಂದೆ ಪಾಕಿ ಎಸೀತಾ ಬರ್ತಾ ಇದೆ ಮತ್ತು ಅವರ ಮೂಲಕ ತನ್ನ ಕೆಲಸವನ್ನ ಇಲ್ಲಿ ಮಾಡಿಸ್ಕೊಳ್ತಾ ಹೋಗ್ತಾ ಇದೆ. ಆದ್ರೆ ಹೀಗೆ ಯಾವುದೇ ಕಾರಣಕ್ಕೆ ದೇಶ ವಿರೋಧಿ ಕೃತ್ಯವನ್ನ ಮಾಡಿದ್ರೂ ಕೂಡ ಒಂದಲ್ಲ ಒಂದಿನ ಎಕ್ಸ್ಪೋಸ್ ಆಗಲೇಬೇಕಾಗತ್ತೆ. ಕೆಲವರು ಬೇಗ ಸಿಕ್ಕಾಕೋತಾರೆ, ಮತ್ತೆ ಕೆಲವರು ತಡವಾಗಿ ಸಿಗ್ತಾರೆ ಅಷ್ಟೇ. ಈಗ ಕೂಡ ಅದೇ ಆಗ್ತಾ ಇದೆ. ಪಹಲ್ಗಾಮ್ ಘಟನೆಯ ನಂತರ ಭಾರತ ಸೀರಿಯಸ್ ಆಗಿ ತನ್ನ ಒಳಗಿನ ದ್ರೋಹಿಗಳನ್ನು ಹುಡುಕೋದಿಕ್ಕೆ ಶುರು ಮಾಡಿದೆ. ಮೊನ್ನೆ ಹರಿಯಾಣ, ಉತ್ತರ ಪ್ರದೇಶ, ಪಂಜಾಬ್ ಸೇರಿದಂತೆ ನಾನಾ ಕಡೆಗಳಿಂದ ಒಂದಷ್ಟು ಹುಳಗಳನ್ನು ಅರೆಸ್ಟ್ ಮಾಡೋ ಕೆಲಸ ಆಯ್ತಲ್ಲ. ಅದರಲ್ಲಿ ಯೂಟ್ಯೂಬರ್ಗಳಿದ್ರು, ವ್ಯಾಪಾರಿಗಳಿದ್ರು, ವಿದ್ಯಾರ್ಥಿಗಳು, ಸರ್ಕಾರಿ ನೌಕರರು, ಸಚಿವರ PAಗಳು, ಹೀಗೆ ಒಂದು ದೊಡ್ಡ ಪಟ್ಟಿನೇ ಇತ್ತು. ಈಗ ಕೂಡ ಅಂಥದ್ದೇ 2 ಬಂಧನಗಳಾಗಿವೆ. ಅದರಲ್ಲಿ ಒಬ್ಬ ಯೂಟ್ಯೂಬರ್ ಇದ್ದಾನೆ. ಅವನ ಹೆಸರು ಜಸ್ಬೀರ್ ಸಿಂಗ್. ಗೆಳೆಯರೆ, ಈ ಜಸ್ಬೀರ್ ಸಿಂಗ್ ಕೂಡ ಜ್ಯೋತಿ ಮಲ್ಹೋತ್ರಾ ಥರಾನೇ ಒಬ್ಬ ಯೂಟ್ಯೂಬರ್. ಪಂಜಾಬ್ನ ರೂಪ್ನಗರ ಜಿಲ್ಲೆಯಲ್ಲಿನ ಈ ಜಸ್ಬೀರ್ ಪಾಕಿಸ್ತಾನದ ಎಹ್ಸಾನುರ್ ರೆಹಮಾನ್ ಅಲಿಯಾಸ್ ಡ್ಯಾನಿಶ್ ಸೇರಿದ ಹಾಗೆ ಇನ್ನಷ್ಟು ಮಂದಿ ISI ಏಜೆಂಟ್ಗಳ ಜೊತೆ ಸಂಪರ್ಕದಲ್ಲಿದ್ದ. ಯಥಾ ಪ್ರಕಾರ ಜ್ಯೋತಿ ಮಲ್ಹೋತ್ರಾ ಥರಾನೇ ಈ ಜ್ಯೋತಿ ಮಲ್ಹೋತ್ರಾ ಕೂಡ ಡ್ಯಾನಿಶ್ನ ಸಂಪರ್ಕದ ಮೂಲಕವೇ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದು. ಈ ಡ್ಯಾನಿಶ್ ಅಲಿಯಾಸ್ ಎಹ್ಸಾನುರ್ ರೆಹಮಾನ್ ಅನ್ನೋನು ಭಾರತದಲ್ಲಿನ ಪಾಕಿಸ್ತಾನದ ರಾಯಭಾರ ಕಚೇರಿಲಿದ್ದ. ಅವನನ್ನ ಪಾಕಿಸ್ತಾನ ಇಲ್ಲಿ ಯಾಕಿಟ್ಟಿತ್ತು ಅಂದ್ರೆ ಇಲ್ಲಿನ ಇನ್ಫ್ಲೂಯೆನ್ಷಿಯರ್ಗಳು ಹಾಗೂ ಇನ್ನಿತರರಿಗೆ ಬಲೆ ಹಾಕಿ ಅವರಿಗೆ ಏನು ಬೇಕು ಅದನ್ನ ಸಪ್ಲೈ ಮಾಡಿ ಅವರನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಅಂತಲೇ ಅವನನ್ನ ಭಾರತದಲ್ಲಿ ನೇಮಕ ಮಾಡಲಾಗಿತ್ತು. ಮತ್ತು ಅವನು ತನಗೆ ಕೊಟ್ಟಿದ್ದ ಕೆಲಸವನ್ನು ಇಲ್ಲಿ ಒಂದಷ್ಟರ ಮಟ್ಟಿಗೆ ಮಾಡಿದ್ದ ಕೂಡ. ಹಾಗವನು ಬೀಸಿದ ಬಲೆಗೆ ಬಿದ್ದವರೇ ಈ ಜ್ಯೋತಿ ಮಲ್ಹೋತ್ರಾ, ಜಸ್ಬೀರ್ ಸಿಂಗ್ ಮುಂತಾದವರು. ಇನ್ನು ಯಾರ್ಯಾರು ಮುಂದಿನ ದಿನಗಳಲ್ಲಿ ಬಲೆಗೆ ಬೀಳ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಇವರಿಬ್ಬರು ಇನ್ಫ್ಲೂಯೆನ್ಷರ್ಗಳಿಗೆ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಈ ಜಸ್ಬೀರ್ ಇಲ್ಲಿ ಯೂಟ್ಯೂಬರ್ ಆಗಿದ್ದ. ಅವನು ಪಾಕಿಸ್ತಾನದ ಏಜೆನ್ಸಿಗಳ ಜೊತೆ ಸಂಪರ್ಕದಲ್ಲಿದ್ದ. ಇಲ್ಲಿನ ಮಾಹಿತಿಯನ್ನು ಕಲೆ ಹಾಕಿ ಪಾಕಿಸ್ತಾನಕ್ಕೆ ಕಳುಹಿಸಿಕೊಡ್ತಾ ಇದ್ದ. ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ದಾಖಲೆಗಳಲ್ಲಿ ಸಿಕ್ಕಿವೆ. ಜಸ್ಬೀರ್ 2020, 21 ಹಾಗೂ 24ರಲ್ಲಿ 3 ಬಾರಿ ಪಾಕಿಸ್ತಾನಕ್ಕೆ ಹೋಗಿದ್ದಾನೆ. ಮಲೇಷ್ಯಾ, ಮಾಲ್ಡೀವ್ಸ್ ಸೇರಿದ ಹಾಗೆ ಬೇರೆ ಬೇರೆ ದೇಶಗಳಿಗೆ ಕೂಡ ಹೋಗಿ ಅಲ್ಲಿ ಕೂಡ ಒಂದಷ್ಟು ಟ್ರಾವೆಲ್ ವಿಡಿಯೋಗಳನ್ನು ಮಾಡಿದ್ದಾನೆ. ಅವುಗಳ ಹಿಂದೆ ಕೂಡ ಪಾಕಿಸ್ತಾನದ ನೆರಳೆ ಕಾಣ್ತಾ ಇದೆ. ಇನ್ನು ಇವನು ಜಾನ್ ಮಹಲ್ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಮಾಡ್ಕೊಂಡಿದ್ದ. ಅದರಲ್ಲಿ 1.1 ಮಿಲಿಯನ್ ಅಂದ್ರೆ 11 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ರು. ಆ ಚಾನಲ್ ಅಲ್ಲಿ ಇವನು ಟ್ರಾವೆಲ್ ವಿಡಿಯೋಗಳನ್ನು ಮಾಡ್ತಾ ಇದ್ದ. ಭಾರತದ ನಾನಾ ಕಡೆಗಳಲ್ಲಿನ, ಅದರಲ್ಲೂ ಮಿಲಿಟರಿ ಸೈಟ್ಗಳ ಬಗ್ಗೆ ಕೂಡ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಅದನ್ನು ಪಾಕಿಸ್ತಾನಕ್ಕೆ ಕಳುಹಿಸಿಕೊಟ್ಟಿದ್ದ ಅನ್ನೋ ಆರೋಪ ಇವನ ಮೇಲಿದೆ. ಸಾಮಾನ್ಯವಾಗಿ ಈ ಯೂಟ್ಯೂಬರ್ಗಳು, ಲಾಗರ್ಸ್ ಮತ್ತು ಪತ್ರಕರ್ತರ ವೇಷ ಹಾಕೊಂಡ ಕೆಲವರು ಸುಲಭವಾಗಿ ಸೇನಾ ಕ್ಯಾಂಪ್ಗಳಿಗೆ, ಸ್ಟ್ರಾಟಜಿಕ್ ಅಸೆಟ್ಗಳ ಬಳಿಗೆ ಹೋಗಿಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಇವರು ಸಾಕಷ್ಟು ವಿಡಿಯೋಗಳನ್ನು ಮಾಡಿರ್ತಾರೆ, ಒಂದಷ್ಟು ಹೆಸರು ಗಳಿಸ್ಕೊಂಡಿರ್ತಾರೆ, ಇನ್ಫ್ಲೂಯೆನ್ಷಿಯರ್ಗಳ ಥರ ಕಾಣ್ತಾ ಇರ್ತಾರೆ. ಹೀಗಾಗಿ ಸುಲಭವಾಗಿ ಅವರಿಗೆ ಅಲ್ಲಿ ಪ್ರವೇಶನೂ ಸಿಗುತ್ತೆ. ಒಂದಷ್ಟು ಕಡೆಗಳಲ್ಲಿ ವಿಡಿಯೋ ಮಾಡುವ ಅವಕಾಶ ಆಗುತ್ತೆ. ಮತ್ತೆ ಕೆಲ ಕಡೆಗಳಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಆಗದೇ ಇದ್ರೂ ಕೂಡ ಅಲ್ಲಿನ ವ್ಯವಸ್ಥೆಗಳನ್ನು ನೋಡೋದಕ್ಕೆ, ಅಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇವರಿಗೆ ಕಷ್ಟ ಏನಾಗೋದಿಲ್ಲ. ಹಾಗೆ ಸಂಗ್ರಹಿಸಿದ ಮಾಹಿತಿಯನ್ನ ಇವರು ಪಾಕಿಸ್ತಾನಕ್ಕೆ ಕಳುಹಿಸಿಕೊಡ್ತಾ ಇದ್ರು. ಜೊತೆಗೆ ಪಾಕಿಸ್ತಾನದ ಅಜೆಂಡಾ ಏನಿತ್ತು ಅದನ್ನ ತಮ್ಮ ವಿಡಿಯೋಗಳ ಮೂಲಕ ಭಾರತದಲ್ಲಿ ಹರಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರು. ಇನ್ನು ಈ ಕೆಲಸಗಳಿಗೆ ಅವರಿಗೆ ಪಾಕಿಸ್ತಾನದಿಂದ ಹಣ ಸಂದಾಯ ಆಗ್ತಾ ಇತ್ತು. ಅವರ ಟ್ರಾವೆಲ್ ವೆಚ್ಚಗಳನ್ನು ಕೂಡ ಪಾಕಿಸ್ತಾನ ನೋಡ್ಕೊಳ್ತಾ ಇತ್ತು.
ಇನ್ನು ಈ ಜಸ್ಬೀರ್ ಜ್ಯೋತಿ ಮಲ್ಹೋತ್ರಾ ಅರೆಸ್ಟ್ ಆದ ಕೂಡಲೇ ಸ್ವಲ್ಪ ಗಲಿಬಿಲಿಗೊಂಡಂತಿದ್ದ. ಅವನು ಪಾಕಿಸ್ತಾನದ ಜೊತೆಗಿನ ತನ್ನ ಕಾನ್ವರ್ಸೇಷನ್ಗಳು, ಮೆಸೇಜ್ಗಳು ಏನಿದ್ವು ಅವುಗಳನ್ನ ಡಿಲೀಟ್ ಮಾಡೋ ಪ್ರಯತ್ನ ಮಾಡಿದ್ದ. ತನ್ನ ಮೊಬೈಲ್ ಅನ್ನ ಕ್ಲೀನ್ ಮಾಡಿಕೊಂಡಿದ್ದ. ಹಾಗೆ ಪಾಕಿಸ್ತಾನದಿಂದ ಇವನಿಗೆ ಬಂದಿದ್ದ ಹಣಕ್ಕೆ ಸಂಬಂಧಪಟ್ಟ ಮೆಸೇಜ್ಗಳನ್ನು ಕೂಡ ಡಿಲೀಟ್ ಮಾಡಿದ್ದ. ಆದ್ರೆ ಬ್ಯಾಂಕಿಗೆ ಬಂದಿದ್ದ ಹಣದ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅನ್ನ ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವಲ್ಲ, ಅದು ಹಾಗೆ ಇತ್ತು. ಇವನು ತನ್ನ ಮೊಬೈಲ್ ಅಲ್ಲಿನ ಸಂಭಾಷಣೆಗಳು, ಡೇಟಾ ಇದನ್ನೆಲ್ಲ ಏನೇ ಡಿಲೀಟ್ ಮಾಡಿದ್ರು ತನಿಖಾ ಏಜೆನ್ಸಿಗಳು ಇವನ ಎಲ್ಲ ಗ್ಯಾಜೆಟ್ ಗಳನ್ನ ಈಗ ವಶಪಡಿಸಿಕೊಂಡಿವೆ ಮತ್ತು ಅದರಲ್ಲಿನ ಮಾಹಿತಿಯನ್ನು ಅವರು ಪುನರ್ ಸಂಗ್ರಹ ಮಾಡೋ ಕೆಲಸವನ್ನು ಮಾಡ್ತಾರೆ. ಇನ್ನು ಇದೇ ವೇಳೆ ಈ ಜಸ್ಬೀರ್ ನನ್ನ ಯಾವ ರೀತಿ ಪಾಕ್ನ ಏಜೆಂಟರು ತಮ್ಮ ಬುಟ್ಟಿಗೆ ಹಾಕೊಂಡ್ರು ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾಕೆಂದ್ರೆ ಜಸ್ಬೀರ್ ಸಿಂಗ್ ಅರೆಸ್ಟ್ ಆಗೋದಕ್ಕೂ ಒಂದು ದಿನ ಮೊದಲು ಪಂಜಾಬ್ನ ತರನ್ನಿಂದ ಗಗನ್ದೀಪ್ ಸಿಂಗ್ ಅನ್ನೋ ಇನ್ನೊಬ್ಬನನ್ನ ಪಂಜಾಬ್ನ ಕೌಂಟರ್ ಟೆರರಿಸಂನ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಅವನು ಪಾಕಿಸ್ತಾನದಲ್ಲಿ ಕೂತಿದ್ದ ಖಲಿಸ್ತಾನಿ ಉಗ್ರ ಹಾಗೂ ಐಎಸ್ಐನ ಏಜೆಂಟ್ ಕೂಡ ಆಗಿದ್ದ. ಗೋಪಾಲ್ ಸಿಂಗ್ ಚಾವ್ಲಾನ ಸಹವರ್ತಿ ಆಗಿದ್ದ. ಅಷ್ಟೇ ಅಲ್ಲದೆ ಗಡಿಯಲ್ಲಿ ಭಾರತದ ಪಡೆಗಳ ಚಲನವಲನಗಳ ಬಗ್ಗೆ ಐಎಸ್ಐಗೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಮಾಹಿತಿಯನ್ನ ಈ ಗಗನ್ದೀಪ್ ಸಿಂಗ್ ಕೊಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಈ ಗಗನ್ದೀಪ್ ನನ್ನ ಹವಾಲಾ ಹಣ ವರ್ಗಾವಣೆಗೆ ಕೂಡ ಬಳಸಿಕೊಳ್ಳಲಾಗ್ತಾ ಇತ್ತು ಅನ್ನುವ ಆರೋಪ ಕೂಡ ಇದ್ದು ಈ ಬಗ್ಗೆ ಕೂಡ ಪಂಜಾಬ್ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಜ್ಯೋತಿ ಮಲ್ಹೋತ್ರಾ ಸೇರಿದ ಹಾಗೆ 12ಕ್ಕೂ ಅಧಿಕ ಮಂದಿಯನ್ನ ಪಾಕ್ಗಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಅರೆಸ್ಟ್ ಮಾಡಲಾಗಿತ್ತು. ಈಗ ಆ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಇದ್ದು ಭಾರತದ ಗಡಿ ರಾಜ್ಯಗಳು ಹಾಗೂ ಉತ್ತರ ಪ್ರದೇಶದಲ್ಲಿ ಕೂಡ ಪಾಕಿಸ್ತಾನದ ಸ್ಪೈಗಳನ್ನ ಹುಡುಕಿ ತೆಗೆಯುವ ಕೆಲಸ ನಡೀತಾ ಇದೆ. ಹೀಗೆ ಭಾರತದಲ್ಲಿ ಪಾಕಿಗಳ ಸಂಪರ್ಕದಲ್ಲಿದ್ದ ಕ್ರಿಮಿಗಳನ್ನು ಹೆಡೆಮುರಿ ಕಟ್ಟೋ ಕೆಲಸ ಆಗ್ತಾ ಇದ್ರೆ ಮತ್ತೊಂದು ಕಡೆ ಅಮೆರಿಕಾದಲ್ಲಿ ಚೈನಾದ ಕ್ರಿಮಿಗಳನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ. ಗೆಳೆಯರೆ, ನಿಮ್ಮಲ್ಲಿ ಬಹಳಷ್ಟು ಮಂದಿಗೆ ಗೊತ್ತಿರೋ ಹಾಗೆ 2020ರಲ್ಲಿ ಚೈನಾ ವೈರಾಣು ಇಡೀ ಜಗತ್ತನ್ನ ತಲ್ಲಣಗೊಳಿಸಿತು. ಶತಮಾನಗಳ ಹಿಂದೆ ಬರ್ತಿದ್ದಂತಹ ಸಾಂಕ್ರಾಮಿಕ ರೋಗಗಳನ್ನು ಅದು ನೆನಪು ಮಾಡ್ತು. ವಿಶ್ವದಾದ್ಯಂತ ನಾನಾ ದೇಶಗಳಲ್ಲಿ ಲಕ್ಷಾಂತರ ಜನ ಸಾವನ್ನಪ್ಪಿದ್ರು. ಇಂಥದ್ದೇ ಒಂದು ಕೃತ್ಯವನ್ನ ಈ ಬಾರಿ ಚೈನಾ ಅಮೆರಿಕಾದಲ್ಲಿ ಮಾಡೋದಿಕ್ಕೆ ಹೋಗ್ತಾ ಇತ್ತಾ ಅನ್ನೋ ಥರದ ಅನುಮಾನಗಳು ಮೂಡೋ ಹಾಗೆ ಒಂದು ಮಾಹಿತಿ ಅಲ್ಲಿಂದ ಹೊರಬೀಳ್ತಾ ಇದೆ. ಈ ಬಗ್ಗೆ ಎಫ್ಬಿಐನ ಡೈರೆಕ್ಟರ್ ಕಾಶ್ ಪಟೇಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಚೈನಾದ ನಾಗರಿಕರನ್ನ ಆಗ್ರೋ ಟೆರರಿಸಂ ಮಾಡ್ತಾ ಇದ್ದ ಆರೋಪದ ಅಡಿಯಲ್ಲಿ ಬಂಧಿಸಿದ್ದೀವಿ. ಇದು ಅಧಿಕೃತವಾದ ಮಾಹಿತಿ ಅಂತ ಅವರು ಹೇಳಿದ್ದಾರೆ. ಅಲ್ಲಿ ಏನಾಗಿದೆ ಅಂದ್ರೆ ಚೈನಾದ ಒಬ್ಬ ಸಂಶೋಧಕಿ ಮತ್ತು ಆಕೆಯ ಗಂಡ ಇಬ್ಬರು ಫ್ಯೂಸೇರಿಯಂ ಗ್ರಾಮಿನಿಯಂ ಅನ್ನೋ ಅಗ್ರಿಕಲ್ಚರ್ ಪ್ಯಾಥೋಜನ್ ಅನ್ನ ಕಳ್ಳ ಮಾರ್ಗದ ಮೂಲಕ ಅಮೆರಿಕಾಗೆ ತಗೊಂಡು ಹೋಗಿದ್ರಂತೆ. ಅಲ್ಲಾಗಿರೋದೇನು ಅಂದ್ರೆ ಚೈನಾ ಮೂಲದ ಸಂಶೋಧಕಿ ಯಾಂಕಿಂಗ್ ಜಿಯಾನ್ ಹಾಗೂ ಆಕೆಯ ಬಾಯ್ ಫ್ರೆಂಡ್ ಝೋನ್ ಯಾಂಗ್ ಲೀ ಇಬ್ರು ಫ್ಯೂಸೇರಿಯಂ ಗ್ರಾಮಿನಿಯಂ ಅನ್ನೋ ಅಗ್ರಿಕಲ್ಚರ್ ಪ್ಯಾಥೋಜನ್ ಒಂದನ್ನ ಕಳ್ಳ ಮಾರ್ಗದ ಮೂಲಕ ಅಮೆರಿಕಾಗೆ ತಗೊಂಡು ಹೋಗಿದ್ರಂತೆ. ಹೀಗಾಗಿ ಅವರನ್ನ ಈಗ FBI ವಶಕ್ಕೆ ಪಡ್ಕೊಂಡಿದೆ. ಅಲ್ಲ, ಒಂದು ಪ್ಯಾಥೋಜನ್ ತಗೊಂಡು ಹೋದ್ರೆ ಹಿಂಗೆಲ್ಲ ಮಾಡ್ತಾರಾ ಅನ್ನೋ ಅನುಮಾನ ನಿಮ್ಮನ್ನು ಕಾಡಬಹುದು. ಗೆಳೆಯರೆ, ಇಲ್ಲಿ ಈ ಪ್ಯಾಥೋಜನ್ ಅನ್ನ ತಗೊಂಡು ಹೋಗ್ತಾ ಇದ್ರು ಅನ್ನೋದು ಮುಖ್ಯ ಆಗ್ತಾ ಇಲ್ಲ. ಬದಲಾಗಿ ಅದನ್ನ ತಗೊಂಡು ಹೋದವರು ಯಾವ ದೇಶದವರು ಅನ್ನೋದು ಅಮೆರಿಕಾಗೆ ತುಂಬಾ ಮುಖ್ಯ ಅನ್ನಿಸ್ತಾ ಇದೆ. ಹಾಗೆ ನೋಡಿದ್ರೆ ಈ ಯಾಂಕಿಂಗ್ ಜಿಯಾನ್ ಇದಾಳಲ್ಲ, ಈಕೆ ಮಿಶಿಗನ್ ಯೂನಿವರ್ಸಿಟಿಯ ರಿಸರ್ಚ್ ಸೆಂಟರ್ ಅಲ್ಲಿ ಉದ್ಯೋಗಿಯಾಗಿದ್ದಾಳೆ. ಆಕೆ ಚೈನಾದಲ್ಲಿ ಕೂಡ ಇದೇ ರೀತಿಯ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧಕಿಯಾಗಿ ಕೆಲಸ ಮಾಡ್ತಾ ಇದ್ಲು. ಆಕೆ ಈ ಫ್ಯೂಸೇರಿಯಂ ಗ್ರಾಮಿನಿಯಂ ಅನ್ನೋ ಪ್ಯಾಥೋಜನ್ ಮೇಲೆ ರಿಸರ್ಚ್ ಮಾಡ್ತಾ ಇದ್ಲು. ಅವಳ ರಿಸರ್ಚ್ ಅನ್ನ ಕಂಡಿದ್ದ ಚೈನಾದ ಸರ್ಕಾರ ಆಕೆಗೆ ಹಣಕಾಸಿನ ನೆರವನ್ನು ಕೂಡ ಕೊಡ್ತಾ ಇತ್ತು. ಹೀಗಿರುವಾಗಲೇ ಈಗ ಇದ್ದಕ್ಕಿದ್ದಂತೆ ಇದೇ ಪ್ಯಾಥೋಜನ್ ಮೇಲೆ ಸಂಶೋಧನೆ ಮಾಡೋದಕ್ಕೆ ಆ ಬಳಿಕ ಆಕೆ ಮಿಶಿಗನ್ಗೆ ಬಂದ್ಲು. ಹೀಗಿರುವಾಗಲೇ ಆಕೆ ಡೆಟ್ರಾಯ್ಟ್ ಮೆಟ್ರೋಪಾಲಿಟನ್ ಏರ್ಪೋರ್ಟ್ ಮೂಲಕ ಈ ಪ್ಯಾಥೋಜನ್ ಅನ್ನ ಅಮೆರಿಕಾಗೆ ತಗೊಂಡು ಬಂದಿದ್ಲು. ಹೀಗೊಂದು ಫಂಗಸ್ ಅನ್ನ ಚೈನಾದಿಂದ ತಗೊಂಡು ಬರುವಾಗ ಅದನ್ನ ಸಂಶೋಧನೆಗಾಗಿ ತಗೊಂಡು ಬರ್ತಾ ಇದ್ರೆ ಆ ಬಗ್ಗೆ ತಾನು ಕೆಲಸ ಮಾಡುವ ಸಂಶೋಧನಾ ಕೇಂದ್ರಕ್ಕೆ ಆಕೆ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಇಲ್ಲಿ ಮಿಶಿಗನ್ ಸಂಶೋಧನಾ ಸಂಸ್ಥೆಗೆ ಈ ಪ್ಯಾಥೋಜನ್ ತಗೊಂಡು ಬರ್ತಾ ಇರೋ ಬಗ್ಗೆ ಆಕೆ ಯಾವ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಹೀಗಾಗಿನೇ ಆಕೆಯ ಬಗ್ಗೆ ಅಮೆರಿಕಾಗೆ ಇಲ್ಲಿ ಸಂಶಯ ಶುರುವಾಗ್ತಾ ಇದೆ ಮತ್ತು ಇದೇ ಕಾರಣದಿಂದ ಆಕೆಯನ್ನ FBI ಅರೆಸ್ಟ್ ಕೂಡ ಮಾಡಿದೆ. ಇನ್ನು ಆಕೆಯ ಬಳಿ ಇದ್ದ ಪ್ಯಾಥೋಜನ್ ಯಾವುದು? ಗೆಳೆಯರೆ, ಈ ಫ್ಯೂಸೇರಿಯಂ ಗ್ರಾಮಿನಿಯಂ ಅನ್ನೋದು ಆಹಾರದ ಬೆಳೆಗಳಿಗೆ ತುಂಬಾನೇ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಕ್ಕಿ, ಗೋಧಿ, ಬಾರ್ಲಿ ಮುಂತಾದ ಆಹಾರ ಬೆಳೆಗಳಲ್ಲಿ ಇದು ಒಮ್ಮೆ ಕಾಣಿಸ್ಕೊಂಡ್ರೆ ಆ ಬೆಳೆಯ ಇಳುವರಿ ಕುಂಠಿತ ಆಗುತ್ತೆ. ಇಲ್ಲಿ ಈ ಫಂಗಸ್ ಗಿಡಗಳಲ್ಲಿನ ಕೋಶಗಳನ್ನು ನಾಶ ಮಾಡುವ ಪ್ರತಿಕೋಶಗಳನ್ನು ಉತ್ಪತ್ತಿ ಮಾಡ್ಕೊಳ್ಳೋದಕ್ಕೆ ಬೇಕಾದ ಎನ್ಸೈಮ್ ಅನ್ನು ಬಿಡುಗಡೆ ಮಾಡುತ್ತಂತೆ. ಇದರಿಂದ ಈ ಗಿಡಗಳು ಸತ್ವ ಕಳ್ಕೊಳ್ಳುತ್ತವೆ. ಹಾಗೆಯೇ ಈ ಪ್ಯಾಥೋಜನ್ ಕಾಣಿಸ್ಕೊಂಡ್ರೆ ಗಿಡಗಳಲ್ಲಿನ ಪ್ರೋಟೀನ್ ಸಿಂಥಸಿಸ್
ಕಡಿಮೆ ಆಗುತ್ತೆ. ಹೀಗಾಗಿ ಆ ಬೆಳೆಯ ಇಳುವರಿ ಕಡಿಮೆ ಆಗುತ್ತೆ. ಇನ್ನು ಆಹಾರ ಧಾನ್ಯದ ಬೆಳೆಗಳಿಗೆ ಈ ಸೋಂಕು ಅಂಟಿದ್ರೆ ಆ ಆಹಾರ ಪದಾರ್ಥಗಳನ್ನ ಸೇವಿಸುವ ಮನುಷ್ಯನ ದೇಹವನ್ನ ಕೂಡ ಇದು ಪ್ರವೇಶಿಸುವ ಸಾಧ್ಯತೆ ಇರುತ್ತೆ. ಇದರಿಂದ ಮನುಷ್ಯ ರೋಗಗ್ರಸ್ತನಾಗ್ತಾನೆ. ಹಾಗೆ ಈ ಫಂಗಸ್ ಬಂದಿರುವ ಗಿಡಗಳನ್ನ ಪ್ರಾಣಿಗಳು ತಿಂದ್ರೆ ಅವು ಕೂಡ ರೋಗಕ್ಕೀಡಾಗುತ್ತವೆ. ಒಮ್ಮೆ ಈ ಫಂಗಸ್ ಮನುಷ್ಯನ ದೇಹವನ್ನು ಪ್ರಾಣಿಗಳ ದೇಹವನ್ನು ಸೇರಿದ್ರೆ ವಾಂತಿ, ಲಿವರ್ ಡ್ಯಾಮೇಜ್, ರೀಪ್ರೊಡಕ್ಟಿವಿಟಿಯ ಸಮಸ್ಯೆಗಳು, ಮಲ್ಟಿ ಆರ್ಗನ್ ಫೇಲ್ಯೂರ್ನಂತಹ ಸಮಸ್ಯೆಗಳು ಉಂಟಾಗುತ್ತವೆ. ಇಷ್ಟೊಂದು ಭಯಾನಕ ಅನ್ನಿಸ್ಕೊಳ್ಳುವ ಒಂದು ದೇಶದ ಫುಡ್ ಸೆಕ್ಯೂರಿಟಿಯನ್ನ ಮತ್ತು ಅಲ್ಲಿನ ಜನರ ಆರೋಗ್ಯವನ್ನ ಅಲುಗಾಡಿಸುವ ಅಪಾಯಕಾರಿ ಪ್ಯಾಥೋಜನ್ ಒಂದನ್ನ ಮುಂಜಾಗ್ರತಾ ಕ್ರಮಗಳಿಲ್ಲದೆ, ಯಾರಿಗೂ ಆ ಬಗ್ಗೆ ತಿಳಿಸದೆ, ಮಾಹಿತಿಯನ್ನು ಕೊಡದೆ ತಂದಿರುವುದನ್ನು ನೋಡಿದರೆ ಇದು ಅಮೆರಿಕಾದಲ್ಲಿ ಚೈನಾ ಮಾಡೋದಕ್ಕೆ ಹೊರಟಿರುವ ಆಗ್ರೋ ಟೆರರಿಸಂ ಇರಬಹುದು ಅಂತ ಕಾಶ್ ಪಟೇಲ್ ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಈ ಪ್ಯಾಥೋಜನ್ ಸ್ಪ್ರೆಡ್ ಆಗಿಬಿಟ್ಟಿದ್ರೆ ಅದು ಅಮೆರಿಕಾದ ಆಹಾರ ಭದ್ರತೆಯನ್ನು ನಾಶ ಮಾಡ್ತಾ ಇದ್ದದ್ದು ಅಷ್ಟೇ ಅಲ್ಲದೆ ಬಿಲಿಯಾಂತರ ಡಾಲರ್ಗಳ ನಷ್ಟ ಉಂಟು ಮಾಡ್ತಾ ಇತ್ತು. ಈ ಎಲ್ಲ ಕಾರಣದಿಂದ ಚೈನಾದ ಈ ಇಬ್ಬರು ನಾಗರಿಕರನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸಬೇಕಿದೆ. ಇದು ಕೇವಲ ಅಮೆರಿಕಾಗೆ ಮಾತ್ರ ಸಂಬಂಧಿಸಿದ್ದಲ್ಲ. ಚೈನಾ ಈ ರೀತಿಯ ಆಗ್ರೋ ಟೆರರಿಸಂ ಮಾಡ್ತಾ ಹೋದ್ರೆ ಅದು ಇಡೀ ಜಗತ್ತನ್ನ ಸಮಸ್ಯೆಗೆ ಈಡು ಮಾಡುತ್ತೆ. ಇಲ್ಲಿ ರೋಗಗಳನ್ನ ಹರಡಿ ಆನಂತರ ಚೈನಾ ಅದಕ್ಕೊಂದು ಔಷಧವನ್ನು ಹುಡುಕಿ ಅಲ್ಲಿ ಕೂಡ ವ್ಯಾಪಾರ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋ ಆರೋಪ ಕೂಡ ಇಲ್ಲಿ ಅಮೆರಿಕಾದಿಂದ ಕೇಳಿ ಬರ್ತಾ ಇದೆ. ಗೆಳೆಯರೆ, ಟ್ರಂಪ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಚೈನಾ ಹಾಗೂ ಅಮೆರಿಕಾದ ನಡುವಿನ ಸಂಬಂಧಗಳು ತುಂಬಾ ಚೆನ್ನಾಗೇನು ಉಳ್ಕೊಂಡಿಲ್ಲ. ಅಮೆರಿಕ ಹಾಗೂ ಚೈನಾಗಳ ನಡುವೆ ಒಂದು ಸುತ್ತಿನ ಟ್ಯಾರಿಫ್ ಯುದ್ಧ ಆಯಿತು. ಅಮೆರಿಕ ಹೇರಿದ ಟ್ಯಾರಿಫ್ಗಳು ಚೈನಾಗೊಂದಷ್ಟರ ಮಟ್ಟಿಗೆ ನಷ್ಟವನ್ನು ಉಂಟು ಮಾಡಿದ್ವು. ಹೀಗಾಗಿ ಚೈನಾಗೆ ಸಹಜವಾಗಿ ಅಮೆರಿಕಾದ ಮೇಲೊಂದು ಸಿಟ್ಟಿದೆ. ಜೊತೆಗೆ ಚೈನಾ ಹೇಳಿ ಕೇಳಿ ವ್ಯಾಪಾರಿ ದೇಶ, ಅಮೆರಿಕಾನ ಮೀರಿ ಬೆಳಿಬೇಕು ಅಂತ ಅಂದ್ಕೊಳ್ತಲೂ ಇದೆ ಮತ್ತು ಅದಕ್ಕಾಗಿ ಯಾವುದೇ ರೀತಿಯ ದಾರಿಯನ್ನ ಅನುಸರಿಸೋದಕ್ಕೆ ಚೈನಾ ಹಿಂಜರಿಯೋದಿಲ್ಲ. ಈ ನಿಟ್ಟಲ್ಲಿ ಚೈನಾ ಈ ಪ್ಯಾಥೋಜನ್ ಅನ್ನ ಅಮೆರಿಕಾಗೆ ಬೇಕಂತಲೇ ಕಳುಹಿಸಿಕೊಡ್ತಾ ಅನ್ನೋ ಅನುಮಾನ ಅಮೆರಿಕಾಗಿದೆ. ಸೊ FBI ವಶದಲ್ಲಿರುವ ಸಂಶೋಧಕಿ ಹಾಗೂ ಆಕೆಯ ಸ್ನೇಹಿತನ ವಿಚಾರಣೆಯಲ್ಲಿ ನಡೆಯುತ್ತೆ. ಅವ್ರು ಯಾವೆಲ್ಲ ವಿಷಯಗಳನ್ನು ಹೇಳ್ತಾರೆ ಅನ್ನೋದ್ರ ಮೇಲೆ ಇದರ ಸೀರಿಯಸ್ನೆಸ್ ಎಷ್ಟು ಅನ್ನೋದು ಡಿಸೈಡ್ ಆಗುತ್ತೆ. ಒಟ್ಟಲ್ಲಿ ಇಲ್ಲಿ ಚೈನಾದ ಬಗ್ಗೆ ಜಗತ್ತಿಗೆ ನಂಬಿಕೆ ಇಲ್ಲ. ಹೀಗಾಗಿ ಯಾವುದೇ ಚೀನೀಯರು ಇಂಥ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡ್ರೆ ಅದರ ಹಿಂದೆ ಚೈನಾ ಸರ್ಕಾರದ ನೆರಳಿದೆ ಅನ್ನೋ ಅನುಮಾನ ಸಹಜವಾಗಿ ಬರುತ್ತೆ. ಇದು ಗೆಳೆಯರೆ, ಭಾರತದಲ್ಲಿ ಪಾಕಿಗಳ ಪರವಾಗಿ ಗೂಢಚಾರಿಕೆ ಮಾಡ್ತಾ ಇದ್ದ ಯೂಟ್ಯೂಬರ್ನ ಬಂಧನ ಹಾಗೂ ಅಮೆರಿಕಾದ ಆರೋಗ್ಯ ಮತ್ತು ಆಹಾರ ಕ್ಷೇತ್ರದ ಭದ್ರತೆಯನ್ನೇ ಅಲುಗಾಡಿಸುವಂಥ ಪ್ಯಾಥೋಜನ್ ಒಂದನ್ನು ತಗೊಂಡು ಹೋಗ್ತಾ ಇದ್ದ ಚೀನೀಯರ ಬಂಧನಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.